ಸಿಎಂ ಸಿದ್ದರಾಮಯ್ಯ ಗಾದಿ ಇನ್ನಷ್ಟು ಭದ್ರ. ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರೀಯ ಅಹಿಂದ ಬಲ. ರಾಷ್ಟ್ರೀಯ ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯಗೆ ಸ್ಥಾನ. ಸಿಎಂ ಸಿದ್ದರಾಮಯ್ಯ ಗಾದಿ ಇನ್ನಷ್ಟು ಭದ್ರ. ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರೀಯ ಅಹಿಂದ ಬಲ. ರಾಷ್ಟ್ರೀಯ ಅಹಿಂದ ನಾಯಕನಾಗಿ ಸಿದ್ದರಾಮಯ್ಯಗೆ ಸ್ಥಾನ. ಸಿಎಂ ಸಿದ್ದರಾಮಯ್ಯ ಇಳಿಸುವ ಡಿಕೆಎಸ್ ಪ್ರಯತ್ನಕ್ಕೆ ಭಾರಿ ಹಿನ್ನಡೆ. ಕಾಂಗ್ರೆಸ್ನ ರಾಷ್ಟ್ರೀಯ ಹಿಂದುಳಿದ ಸಲಹಾ ಸಮಿತಿ ಅಧ್ಯಕ್ಷರಾಗಿ ನೇಮಕ. ಸಿಎಂ ಸಿದ್ದರಾಮಯ್ಯ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ನಾಯಕರಾಗಿ ಬಿಂಬಿಸುವ ಮೂಲಕ ಬಿಹಾರ ಒಳಗೊಂಡು ಭವಿಷ್ಯದ ಚುನಾವಣೆಯಲ್ಲಿ ಲಾಭ ಪಡೆದುಕೊಳ್ಳುವಂತಹ ಲೆಕ್ಕಾಚಾರ. ಹೀಗಾಗಿ ಒಂದು ವೇಳೆ ಈಗ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದ್ದರೆ ಕಾಂಗ್ರೆಸ್ ಆರಂಭಿಸಿರುವಂತಹ ಹಿಂದುಳಿದ ಮತ ಕ್ರೋಢೀಕರಣ ಪ್ರಯತ್ನಗಳೆಲ್ಲವೂ ಕೂಡ ವಿಫಲ. ಸಿಎಂ ಆಗಿ ಮುಂದುವರೆಸಿ ಸಿದ್ದರಾಮಯ್ಯರನ್ನ ಸಮರ್ಥಕವಾಗಿ ಬಳಸಿಕೊಳ್ಳಲು ತೀರ್ಮಾನ. ಸಿಎಂ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಈಗ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಹಿಡಿತವನ್ನ ಸಾಧಿಸ್ತಾ ಇರುವಂತದ್ದು. ಈ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಹಿಡಿತ ಹೊಂದಿರುವಂತಹ ಸಿಎಂ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಹಿಡಿತವನ್ನ ಹಿಡಿದಿರುವಂತಹ ಡಿಕೆ ಶಿವಕುಮಾರ್ಗೆ ಹಿನ್ನಡೆ ಆಗಿದೆ. ಎಸ್ ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರ ನಾಯಕರಾಗಿ ಹೊರಹೊಮ್ತಾ ಇರುವಂತಹ ಈ ಒಂದು ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಅವರು ಏನ್ ಅನ್ಕೊಂಡಿದ್ರು, ಸಿಎಂ ಸ್ಥಾನ ನನಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಸಿಎಂ ಸ್ಥಾನವನ್ನ ಕೊಡುವ ಮಾತೇ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಹೇಳದಂತೆ ಕಾಣ್ತಾ ಇದೆ. ಯಾಕೆಂತಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಆ ಒಂದು ಹೆಜ್ಜೆಯಲ್ಲಿ ಸಿದ್ದರಾಮಯ್ಯ ಅವರದ್ದು ಪ್ರಮುಖ ಪಾತ್ರವಾಗಿದೆ. ರಾಷ್ಟ್ರೀಯ ಅಹಿಂದ ನಾಯಕರಾಗಿ ಸಿದ್ದರಾಮಯ್ಯ ಅವರಿಗೆ ಸ್ಥಾನ ಸಿಕ್ಕಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಇಳಿಸುವಂತಹ ಪ್ರಯತ್ನ ಏನ್ ಡಿಕೆ ಶಿವಕುಮಾರ್ ಅವರಿಗಿತ್ತಲ್ಲ, ಆ ಒಂದು ಪ್ರಯತ್ನಕ್ಕೆ ಭಾರಿ ಹಿನ್ನಡೆ ಆಗಿದೆ ಅಂದ್ರೆ ತಣ್ಣೀರ ಎರಚದಂತೆ ಆಗಿದೆ. ಕಾಂಗ್ರೆಸ್ನ ರಾಷ್ಟ್ರೀಯ ಹಿಂದುಳಿದ ಸಲಹಾ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿರುವಂತದ್ದು. ಸಿಎಂ ಸಿದ್ದರಾಮಯ್ಯ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ನಾಯಕರನ್ನಾಗಿ ಬಿಂಬಿಸುವ ಮೂಲಕ ಬಿಹಾರ ಒಳಗೊಂಡು ಭವಿಷ್ಯದ ಚುನಾವಣೆಯಲ್ಲಿ ಲಾಭವನ್ನ ಪಡೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಲೆಕ್ಕಾಚಾರ ಮಾಡಿದ್ದು. ಹೀಗಾಗಿ ಒಂದು ವೇಳೆ ಈಗ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ್ರೆ ಏನಾಗುತ್ತೆ, ಅದಾಗೋದಿಲ್ಲ, ಸರಿ ಆಗೋದಿಲ್ಲ. ಅವರು ಹಿಡಿತವನ್ನ ಸಾಧಿಸಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಈಗ ಕೂರ್ಚಿಯ ಬಿಡುವ ಮಾತೇ ಇಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಸಾಬೀತುಪಡಿಸಿದ್ದಾರೆ. ಕಾಂಗ್ರೆಸ್ ಆರಂಭಿಸಿರುವಂತಹ ಹಿಂದುಳಿದ ಮತ ಕ್ರೋಢೀಕರಣ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾಗಿತ್ತು. ಸಿಎಂ ಆಗಿ ಮುಂದುವರೆದಂತಹ ಬರೆಸಿ ಸಿದ್ದರಾಮಯ್ಯ ಅವರ ಸಮರ್ಥಕವಾಗಿ ಬಳಸಿಕೊಳ್ಳಲು ಹೈಕಮಾಂಡ್ ತೀರ್ಮಾನವನ್ನ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಈಗ ರಾಷ್ಟ್ರ ರಾಜಕಾರಣದಲ್ಲೂ ತನ್ನ ಹಿಡಿತವನ್ನ ಸಾಧಿಸಿರುವಂತಹ ರೀತಿ ಈಗ ಅನ್ಸುತ್ತಾ ನಿಮ್ಗೆ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಕೆಳಗಿಳಿತಾರೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರಿಗೆ ಭಾರಿ ಒಂದು ಹೊಡೆತ ಬಿದ್ದಂತೆ ಕಾಣಿಸ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಅನ್ಕೊಂಡಿದ್ರು ಸಿಎಂ ಸ್ಥಾನ ಬರಲಿದೆ ಅಂತ. ಹಾಗೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಣದವರು ಕೂಡ ಇದನ್ನೇ ಅನ್ಕೊಂಡಿದ್ರು. ಆದರೆ ಇನ್ನು ಮುಂದೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಮುಟ್ಟುವಂತ ಮಾತೇ ಇಲ್ಲ. ಎಸ್, ಫ್ರೀಡಂ ಟಿವಿಯ ವರದಿ ನಿಜ ಆಗಿದೆ. ಎಸ್ ವೀಕ್ಷಕರೇ, ಫ್ರೀಡಂ ಟಿವಿಯ ವರದಿ ನಿಜವಾಯ್ತು. ಫ್ರೀಡಂ ಟಿವಿಯ ಮತ್ತೊಂದು ರಾಜಕೀಯ ಎಕ್ಸ್ಕ್ಲೂಸಿವ್ ಸುದ್ದಿ. ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನ ಎನ್ನುವಂತಹ ವರದಿ. ಜುಲೈ 1ರಂದು ವರದಿ ಪ್ರಸಾರ ಮಾಡಿದಂತಹ ಫ್ರೀಡಂ ಟಿವಿ
ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನವನ್ನ ನೀಡಲಾಗಿತ್ತು. ದೆಹಲಿಯ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯಗೆ ಕರೆ ನೀಡಿದಂತಹ ಹೈಕಮಾಂಡ್, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಅನುಭವ, ನಾಯಕತ್ವ ಅಗತ್ಯ ಇದೆ, ಹೀಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಕರೆದಿದ್ದಂತಹ ಹೈಕಮಾಂಡ್. ಆದರೆ ರಾಷ್ಟ್ರ ರಾಜಕಾರಣದತ್ತ ಅಷ್ಟೇನು ಒಲವು ತೋರದಂತಹ ಸಿದ್ದರಾಮಯ್ಯ ಈಗ ಕಾಂಗ್ರೆಸ್ನ ಹಿಂದುಳಿದ ಸಲಹಾ ಸಮಿತಿಯ ಮುಖ್ಯಸ್ಥರಾಗಿಯೇ ಸಿದ್ದರಾಮಯ್ಯ ನೇಮಕ. ಈ ಮೂಲಕ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ನಾಯಕತ್ವ ಸಿದ್ದರಾಮಯ್ಯಗೆ. ನಿಜ ಆಯ್ತು, ಫ್ರೀಡಂ ಟಿವಿಯ ಮತ್ತೊಂದು ರಾಜಕೀಯ ಎಕ್ಸ್ಕ್ಲೂಸಿವ್ ಸುದ್ದಿ. ಈ ಹಿಂದೆ ಜುಲೈ 1ನೇ ತಾರೀಕಿನಂದೇ ಹೇಳಿತ್ತು, ಫ್ರೀಡಂ ಟಿವಿ ವರದಿಯನ್ನ ಮಾಡಿತ್ತು. ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ನಾಯಕರಿಂದ ಕರೆ ಬಂದಿರುವಂಥದ್ದು, ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯವಾಗುವಂತೆ ಹೇಳಿರುವಂತಹ ವಿಚಾರವನ್ನ ಫ್ರೀಡಂ ಟಿವಿಯ ಮೊದಲೇ ವರದಿಯನ್ನ ಮಾಡಿತ್ತು. ಜುಲೈ 1ರಂದು ವರದಿ ಪ್ರಸಾರ ಮಾಡಿದ್ದಂತಹ ಫ್ರೀಡಂ ಟಿವಿ ಈಗ ಅದು ನಿಜವಾಗಿದೆ. ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನ ನೀಡಲಾಗಿತ್ತು. ದೆಹಲಿಯ ಭೇಟಿಯ ವೇಳೆ ಸಿಎಂ ಸಿದ್ದರಾಮಯ್ಯಗೆ ಕರೆಯನ್ನ ನೀಡಿದ್ದಂತಹ ಹೈಕಮಾಂಡ್, ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಅನುಭವ, ನಾಯಕತ್ವದ ಅಗತ್ಯ ಇದೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳಿ ಕರೆದಿದ್ದಂತಹ ಹೈಕಮಾಂಡ್, ಆದರೆ ರಾಷ್ಟ್ರ ರಾಜಕಾರಣದತ್ತ ಅಷ್ಟೇನು ಒಲವನ್ನ ತೋರಿರಲಿಲ್ಲ ಸಿದ್ದರಾಮಯ್ಯ ಅವರು. ಈಗೇನು ಕೂರ್ಚಿ ಅಲಗಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತೋ ಆಗ ಒಲವನ್ನು ತೋರ್ತಾ ಇದ್ದಾರೆ. ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ನಾಯಕತ್ವ ಸಿದ್ದರಾಮಯ್ಯಗೆ ವಹಿಸಿದ್ದಾರೆ. ಫ್ರೀಡಂ ಟಿವಿ ಈ ಮೊದಲೇ ವರದಿಯನ್ನ ಮಾಡಿರುವ ರೀತಿಯಲ್ಲೇ ಆಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯಗೆ ರಾಷ್ಟ್ರ ರಾಜಕಾರಣಕ್ಕೆ ಆಹ್ವಾನ ಎನ್ನುವಂತಹ ವರದಿಯನ್ನ ಮಾಡಿತ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರು ರಾಷ್ಟ್ರ ಮಟ್ಟದಲ್ಲಿ ತಮ್ಮ ನಾಯಕತ್ವವನ್ನ ಸಾಬೀತುಪಡಿಸಿಕೊಳ್ಳಲಿದ್ದಾರೆ. ಸಿಎಂ ಸ್ಥಾನ ಏನು ಅಲ್ಲಾಡ್ತಿತ್ತಲ್ಲ, ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಅಲ್ಲ ಅಕ್ಕಪಕ್ಕ ಅವರ ಆಪ್ತರಾಗಿರ್ಬೋದು, ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ. ಇನ್ನು ಮುಂದೆ ಆ ಥರ ಆಗೋದು ಡೌಟ್ ಇದೆ. ಯಾಕಂತಂದ್ರೆ ಸಿದ್ದರಾಮಯ್ಯ ಅವರು ರಾಷ್ಟ್ರದ ಮಟ್ಟಿಗೆ ಹೆಸರನ್ನ ಮಾಡಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ಕುರ್ಚಿ ಸಿಗೋದು ಡೌಟ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.